ಜಗನ್ನಾಥದಾಸರು ನಮಗೆ ಅನುಗ್ರಹ ಮಾಡಿದ್ದಾರೆ. ಇವರು ಯಾರೂ ಅಲ್ಲ, ಮಂತ್ರಾಲಯ ಪ್ರಭುಗಳ ಪೂರ್ವ ಅವತಾರರಾಗಿರ್ತಕ್ಕಂಥ ಪ್ರಹ್ಲಾದರಾಜರ ತಮ್ಮಂದರಾದ ಸಕ್ಲಾದರಾಜರು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ರಾಯರ ತಮ್ಮ ಅಂತ ದೊಡ್ಡ ವ್ಯಕ್ತಿಗಳು ಹರಿಕಥಾಂಸಾರದಲ್ಲಿ ನಮಗೆ ಒಂದು ಮಾತು ಹೇಳ್ತಾರೆ. ಅದನ್ನು ಹೇಳಿ ಮುಗಿಸ್ಬಿಡೋಣ, ಟೈಮ್ ಅವಕಾಶ ಭಾಳ. ಜಗನ್ನಾಥದಾಸರ ಮುಂದೆ ಹರಿಕಥಾಂಸಾರ ಹೇಳಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ದಾಸರು ಹೇಳ್ತಾರೆ, ಹರಿಕಥಾಮೃತ ಶಾಲೆ ಗುರುಗಳ ಕರುಣದಿಂದ, ಶ್ರೇಷ್ಠವಾಗಿರತಕ್ಕಂಥ ವೇದವ್ಯಾಸ ದೇವರಿಂದ ಮೊದಲಾದ ಸಮರ್ಥ ಗುರುಗಳ ಕಾರುಣ್ಯದಿಂದ ಆಪರಿತುಕೊಳ್ಳುವೆ. ಸ್ವಾಮಿ ಎಷ್ಟು ಯೋಗ್ಯತೆ ನನಗೆ ಕೊಟ್ಟಿದ್ದಾನೋ ಅಷ್ಟನ್ನು ಮಾತ್ರ ನಾನು ಹೇಳಲಿಕ್ಕೆ ಸಮರ್ಥನಾಗಿರ್ತೀನಿ. ಪರಮ ಭಗವದ್ ಭಕ್ತರು ನಿರ್ನಿಮಿತ್ತವಾದ, ನಿರ್ವ್ಯಾಜವಾದ, ನಿಶ್ಚಲವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಏನೂ ಕೇಳಬಾರದು. ಜಗನ್ನಾಥದಾಸ ಹೇಳ್ತಾರೆ, ಮೂಢ ಮಾನವರು ಎಲ್ಲ ಕಾಲದಿ ಬೇಡಿಕೊಂಬೀರಿತೆಂದು ಬೇಡದಂಧರಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ. ಜಗನ್ನಾಥದಾಸರಿಗೆ ನಮಸ್ಕಾರ ಮಾಡಿದ್ದು. ತಿರುಗಿ ಹೆಂಡತಿ ಬೇಕು, ಮಕ್ಕಳು ಬೇಕು, ಬೆಳ್ಳಿ ಬೇಕು, ಬಂಗಾರ ಬೇಕು, ಮನೆ ಬೇಕು, ಸುಖ ಬೇಕು, ಆರೋಗ್ಯ ಬೇಕು, ಥೂ ಅಂತ ಜಗನ್ನಾಥದಾಸ. ಬೇಡದಂಧರಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ. ನಿನ್ನ ಬಂದು ಸ್ವಪ್ನದಲ್ಲಿ ಕೂಡ ನಾನು ಬೇಡಬಾರ್ದು ನಮ್ಮಪ್ಪ. ಬೇಡದಲ್ಲೇ ಕೊಡುತ್ತಿಪ್ಪ ಸುರರಿಗೆ, ನೀನೇನಯ್ಯ ಬೇಡದು ಪ್ರಹ್ಲಾದ, ನಾನೇ ಕೊಡ್ತೀನಿ ಅಂದರೆ ನೀನು ಕೊಡೋದಾದರೆ ಏನೋ ಚಾಕ್ಲೇಟ್ ಕೊಟ್ಟು, ಹೆಂಡತಿ ಕೊಟ್ಟು, ಮಕ್ಕಳು ಕೊಟ್ಟು ನನ್ನ ಏಮಾರಿಸ್ಬೇಡ, ಕೇಳೇ ಬಿಡ್ತೀನಿ. ನೀಡು ಒಡೆ ನಿನ್ನ ಅಮಗ ಗುಣ ಕೊಂಡಾಡಿ ಹಿಗ್ಗುವ. ಇಷ್ಟೊತ್ತು ಕುಳಿದ್ರಲ್ಲ, ಪರಮ ಭಾಗವತರೊಡನ ಆಡಿ ಸೆನ್ನನು ಜನ್ಮಗಳಲ್ಲಿ ಬರೆಯದ ಜಗನ್ನಾಥದಾಸರು ಕೇಳು ಅಂತ ಹೇಳ್ತಾರೆ. ಏನು ಕೇಳಬೇಕು? ಇಷ್ಟೊತ್ತು ಹಾಡು ಹೇಳಿ ಕುಣಿದ್ರಲ್ಲ, ಇವರು ಮಧ್ಯ ನನ್ನ ನಿಂದಿರುವಂತೆ ಮಾಡೋ ನಮ್ಮಪ್ಪ, ಸಾಕು, ಅಷ್ಟೇ ಸಾಕು. ವಿಜಯರಾರ ಅದನ್ನೇ ಕೇಳಿದ್ರು. ಬೇಕು ನಿನ್ನ ಪತಿ ಪಾದಾಬ್ಜವ, ಏಕಾಂತದಿ ಪೂಜಿಪರ ಸಂಘ ಕೊಡು, ಆದರೆ ಲೋಕದ ಜನರಿಗೆ ನಾ ಕರವಟ್ಟದಂತೆ ಜ್ಞಾನಿಗಳ ಸಂಘ ಕೊಡು. ಪರಮಾತ್ಮ ನನ್ನ ಹೃದಯದಲ್ಲಿ ತುಳಿಬೇಕು ಅಂತ ಕೇಳತಕ್ಕಂಥ ಜಗನ್ನಾಥದಾಸರು ಒಂದು ಮಾತಂತಾರೆ, ಈಶನಲ್ಲಿ ವಿಜ್ಞಾನ, ಭಗವದ್ದಾಸರಲ್ಲಿ ಸದ್ಭಕ್ತಿ. ದಾಸರು ಯಾರು? ನಮ್ಮ ಮಟ್ಟಕ್ಕೆ ನಮಗೆ ಅನುಗ್ರಹ ಮಾಡತಕ್ಕಂಥ ನಮ್ಮ ಪಾಪಗಳನ್ನೆಲ್ಲ ಸಹನ ಮಾಡಿ ನಮ್ಮನ್ನು ತಲೆ ಮೇಲೆ ಕೈ ಇಟ್ಟು ಎತ್ತತಕ್ಕಂಥ ಒಂದೇ ಏಕೈಕ ಗುರುಗಳು ಇವತ್ತು ನಮಗಿದ್ದಾರೆ ಅಂದರೆ ಜಗನ್ನಾಥದಾಸರು. ಇವ್ರನ್ನ ಬಿಟ್ಟರೆ ಯಾರೂ ಇಲ್ಲ. ದಾಸರು ಹೇಳ್ತಾರೆ, ಎನ್ನಂತ ಪಾಪೇಷ್ಟ. ಅವ್ರು ಹೇಳಲಿಲ್ಲ, ನಮಗೆ ಹೇಳುವಂತ. ಮತ್ತೆ ಅವ್ರು ಹೇಳಿದ್ದಾರೆ ತಿಳ್ಕೊಂಬಿಡ ಹೋಗ್ತಾರೆ, ನಾಲ್ಕಾಗ್ಯವು. ಎನ್ನಂತ ಪಾಪೇಷ್ಟ ಎನ್ನೆಲ್ಲ ಧರೆಯೊಳಗೆ ನಿನ್ನಂಥ ಕರುಣೆಯಿಲ್ಲ. ಜಗನ್ನಾಥದಾಸರು ಒಂದು ಮಾತು ಹೇಳಿ ಬಿಟ್ಬಿಡ್ತೀನಿ, ಅವ್ರಿಗೆ ಅರ್ಪಣೆ ಮಾಡ್ತೀನಿ. ತಿರುಪತಿಯಲ್ಲಿ ಗರ್ಭಾಲಯಕ್ಕೆ ಹೋದರು ಜಗನ್ನಾಥದಾಸರು. ವೆಂಕಟರಮಣನ ಗರ್ಭಾಲಯದಲ್ಲಿ ಯಾರೂ ಇಲ್ಲ, ದಾಸರು ಪರಮಾತ್ಮ ಇಬ್ಬರೇ ಇದ್ದಾರೆ. ಅರ್ಚಕರೆಲ್ಲ ಹೊರಗೆ ಬಂದ್ಬಿಟ್ಟು ಸ್ವಾಮಿ ಕೇಳಿದ, ನಿಂಗೇನು ಬೇಕು? ಇವತ್ತು ನಾವೆಲ್ಲರೂ ಮಾನ್ವಿಗೆ ಬಂದಿದ್ದೇವೆ, ಜಗನ್ನಾಥದಾಸರ ಮುಂದೆ ನಿಂತಿದ್ದೇವೆ. ಏನು ಕೇಳಿದ್ದೇವೆ? ತಿರುಗಿ ಅದೇ ಆರೋಗ್ಯ ಕೊಡು, ಚೆನ್ನಾಗಿಟ್ಟಿರು, ಭಾಗ್ಯ ಕೊಡು, ಹಣ ಕೊಡು, ಕಾಸು ಕೊಡು, ಹೆಂಡತಿ ಕೊಡು, ಮಕ್ಕಳು ಕೊಡು. ಏನು ಕೇಳಿದ್ರು ದಾಸರೇ? ಏನು ಕೇಳಿದ್ರು ದಾಸರೇ? ನಮ್ಮನೆಗೆ ಬನ್ನಿರಿ, ಒಂದು ನಿಮಿಷ ನಮ್ಮನೆಗೆ ಬಂದು ಹೋಗಿ. ನಮ್ಮನೆಗೆ ಬಂದ್ರಿ ಅಂತ ನನ್ನಂಥ ಚಂಡಾಳನ್ನು ಎಲ್ಲರೂ ಮನೆಗೆ ಬಂದು ಕೇಳ್ತೀನಿ. ದಾಸರು ಮುಂದೆ ಬಂದೇವೆ. ದಾಸರೇ ಎಲ್ಲರೂ ಬಂದಿವಲ್ಲ ಗುರುವಾರ, ನಮ್ಮ ಮನೆಗೆ ಒಂದು ನಿಮಿಷ ಬನ್ರಿ ದಾಸರೇ. ಒಂದು ಸಣ್ಣ ಬಾಳೆಹಣ್ಣು ತಾಂಬೂಲ ಕೊಡ್ತಿದ್ದು, ಯಾರಾದರೂ ಕರೆದಿವ? ನಾನಂತೂ ಕರೀಲ್ಲ ಚಂಡಾಳ, ನೀವು ಕರೆದಿದ್ರೆ ಹೇಳ್ರಿ ಅಂತ ಮುಗಿತೀನಿ. ದಾಸರು ಹೇಳ್ತಾರೆ, ಶ್ರೀನಿವಾಸನ ಗರ್ಭಾಲಯದಲ್ಲಿ ಹೋಗಿ ಜಗನ್ನಾಥದಾಸರು ಕೇಳ್ತಾರೆ, ಸ್ವಾಮಿ ಕೇಳ್ತಾ ಇದ್ದೇನೆ, ದಾಸರೇ ಏನು ಬೇಕು? ನೀವೊಲಿದೆನ್ನ ದಯಾವಲೋಕನದಿ ಎನ್ನ ಪಾವನ ಮಾಡಲು ದೇವವರಣ್ಯ, ಭಾವೆಂಕಟ ಶೈಲಾಧಿಪ ಮನ್ಮನಕ್ಕೆ ತಡೆ ಮಾಡುವುದ್ಯಾಕೆ ನಾನಿನ್ನಂಗ್ರಿ ಕಮಲಕ್ಕೆ ನಮಿಸುವ ಪ್ರತೀಕ್ಷರು. ದೇವರಂತ ಬಂದ್ಬಿಡ್ತೀನಿ, ಹೆಂಗೆ ಬರ್ಲಿ, ಎಲ್ಲಿ ಬರ್ಲಿ ಅಂತ ಕೇಳಿದ ದೇವರು. ಶ್ರೀಧರಣೇರ ಕೂಡಿ ಈತನು ಸದನದಿ ನೀ ತೋರಿಸದಿ ಜಗನ್ನಾಥ ವಿಠಲ ಪ್ರಭುವೆ ಭಾವ. ಶ್ರೀಧರಣೇರ ಕೂಡಿ
ಸದನದಿ ನೀ ತ್ವರಿತರಿ ಆಯುಷ್ ಹೊಟ್ಟೋಗ್ತಾ ಇದೆ, ನೀ ತ್ವರಿತರಿ ಜಗನ್ನಾಥ ವಿಠಲ ಪ್ರಭುವೇ ಭಾವೆಂಕಟ ಶೈಲಾಧಿಪ ಮನ್ಮನಕ್ಕೆ ಅಂತ ಸ್ವಾಮಿಯನ್ನು ಹೃದಯದಲ್ಲಿ ತುಂಬಿಕೊಂಡು ಬಂದ ಏಕೈಕ ವ್ಯಕ್ತಿಗಳು ಜಗನ್ನಾಥ ದಾಸರು. ಇಡೀ ಮಧ್ವಾಚಾರ್ಯರ ಶಾಸ್ತ್ರಗಳು, ನ್ಯಾಯಸುಧಾದಿ ಗ್ರಂಥಗಳು, ವ್ಯಾಸತ್ರಯಗಳು, ರಾಯರ ಪರಿಮಳ, ಪುರಂದರದಾಸರ 4,75,000 ಕೃತಿಗಳು, ವಿಜಯಪ್ರಭುಗಳ 564 ಸುಳಾದಿಗಳು, ಗೋಪಾಲದಾಸರ ಸುಳಾದಿಗಳು, ಕೃತಿಗಳು ಎಲ್ಲವನ್ನು ಸಂಪುಟೀಕರಣ ಮಾಡಿ 988 ಪದ್ಯದಲ್ಲಿ 32 ಸಂಧಿಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹರಿಕಥಾ ಅಮೃತ ಸಾಗರ. ಜಾತಿ ಇಲ್ಲ, ಜಾತಿ ಭೇದ ಇಲ್ಲ, ಮತ ಭೇದ ಇಲ್ಲ, ಹೆಂಗಸರಿಲ್ಲ, ಗಂಡಸರಿಲ್ಲ, ಮಕ್ಕಳೆಲ್ಲ, ಮುದುಕರೆಲ್ಲ, ಸ್ವಾಮಿಗಳು ಕೂಡ ಇವತ್ತು ಅದನ್ನು ಮೆರವಣಿಗೆ ಮಾಡಿಸಿ ಕೊಂಡಾಡ್ತಕ್ಕಂಥ ಒಂದು ದೊಡ್ಡ ಗ್ರಂಥ ಅಂದರೆ ನಮ್ಮ ಜಗನ್ನಾಥ ದಾಸರು ಕೊಟ್ಟಿರ್ತಕ್ಕಂಥ ಹರಿಕಥಾಮೃತ ಸಾಗರ. ಇಂಥ ಹರಿಕಥಾಂಸಾರವನ್ನು ಕೊಟ್ಟ ಮಹಾನುಭಾವರಿಗೆ ನಾವೇನು ಮಾಡ್ತೀವಿ? ಒಂದು ನಮಸ್ಕಾರ, ಕೈ ಮುಗಿದು. ಬಹಳ ವರ್ಷದ ಕೆಳಗೆ ಈ ಜಗನ್ನಾಥದಾಸರ ಮಂದಿರ ಮಂತ್ರಾಲಯ ಪ್ರಭುಗಳ ಹತ್ತಿರ ಬಂದಾಗ 40 ದಿವಸ ಇಲ್ಲಿ ಹರಿಕಥಾಂಸಾರ ಹೇಳ್ತಕ್ಕಂಥ ಸೌಭಾಗ್ಯವನ್ನು ದಾಸರು ಕರುಣಿಸಿದರು. ಈಗ ಮತ್ತೆ ಒಳಗೆ ಬಂದ ತಕ್ಷಣ ನಮ್ಮ ವಿಜಯನಾರಾಯಣ ಕೊಪ್ಪಳೇಶ್ ಅವರು ಹೇಳಿದರು, ನಾರಾಯಣ ತೀರ್ಥರ ಆರಾಧನೆ ಬರಬೇಕು, ನೀವು ಭಾಗವತ ಹೇಳಬೇಕು, ಹರಿಕಥಾಂಸಾರ ಹೇಳಬೇಕು, ರಾಯರ ಆರಾಧನೆಗೆ ಒಂದಿನ ಬರಬೇಕು ಅಂತ. ನೋಡ್ರಿ, ದಾಸರು ಒಳಗೆ ಬಂದು 5 ನಿಮಿಷ ಬಂದು ದರ್ಶನ ಮಾಡಿ ಮಂತ್ರಾರ್ಥ ಕೊಡ್ರಿ ಅಂತ ಹೇಳಿದ್ರೆ ಭಾಗವತ ಹೇಳಿದ್ರು. ನಮ್ಮ ದಾಸರಿಗೆ ಒಂದೇ ಒಂದು ಹೇಳ್ತೀನಿ, ಭಾಗವತ ಅಂದರೆ ಭಾಳ ಇಷ್ಟ. ಈ